बोलो भारत माता की, भारत माता की जय जेडीएस, जय 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 जेडीएस अनबेकु, जय जेडीएस। ಬಂಧುಗಳೇ, ಜನರೊಂದಿಗೆ ಜನತಾದಳ ಸಮಾವೇಶದ ಅಂಗವಾಗಿ ನಮ್ಮ ರಾಜ್ಯದ ಯುವ ನಾಯಕರು, ರಾಜ್ಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಆಗಿರುವಂತ ನನ್ನ ಸ್ನೇಹಿತರಾಗಿರುವಂತ ನಿಖಿಲ್ ಕುಮಾರಣ್ಣನವರೇ, ಹಾಗೆ ಹಿರಿಯರು, ನಮ್ಮ ಮಾಜಿ ಸಚಿವರು, ಪಕ್ಕದ ಕೊಪ್ಪಳ ಜಿಲ್ಲೆಯ ಹಿರಿಯರಾಗಿರುವಂತ ನಾಡಗೌಡ್ರೆ ಮತ್ತು ಪಕ್ಕ ಜಿಲ್ಲೆಯ ಹರಿಹರ ಮಾಜಿ ಶಾಸಕರಾಗಿರುವಂತ ಶಿವಶಂಕರ್ ಅಣ್ಣನವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಮುರ್ತಂಜಯ ಬಾದಾಮಿ ಅವರೇ, ಕೊಟ್ಟೂರು ಭಾಗದ ಹಿರಿಯರು, ಮಾಜಿ ಸಚಿವರ ಪುತ್ರರಾಗಿರುವಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತ ಹರ್ಷಣ್ಣನವರೇ, ಮತ್ತು ಈ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರಾಗಿರುವಂತ ಅನಿಲ್ ನಾಯ್ಡು ಅವರೇ, ಹಾಗೆ ನಮ್ಮ ತಾಲೂಕಾ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ರವರೇ, ಮತ್ತು ಹಿರಿಯರಾಗಿರುವಂತ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರು ತಾಯಣ್ಣನವರೇ ಮತ್ತು ಶೇಖರಣ್ಣನವರೇ, ನಮ್ಮ ಬರಮರೆಡ್ಡಿ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತ ನಮ್ಮ ನಿಷ್ಠಾವಂತ ಎಲ್ಲ ನಾಯಕರುಗಳೇ, ಮತ್ತು ಇಲ್ಲಿ ಸೇರಿರುವಂತ ಸಮಸ್ತ ನನಗೆ ಶಾಸಕರಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿರುವಂತ ಎಲ್ಲ ನಮ್ಮ ಹಿರಿಯ ಬಂಧುಗಳೇ, ಕಾರ್ಯಕರ್ತರೇ, ಮುಖಂಡರುಗಳೇ, ಮತ್ತು ಯಾವತ್ತು ನನ್ನ ಅಕ್ಕ ತಂಗಿ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಮತ್ತು ನಮ್ಮ ಸೂರ್ಯಬಾಬು ಅವರು, ಜಗದೀಶ್ರವರು, ಚಂದ್ರು ಅವರು, ಮತ್ತು ಅನೇಕ ಜನ ಮುಖಂಡರುಗಳಿದ್ದೀರಿ, ಪುರಸಭೆಯ ಎಲ್ಲ ನನ್ನ ಸ್ನೇಹಿತರುಗಳು, ಸದಸ್ಯರುಗಳು ಇದ್ದೀರಿ, ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಇವತ್ತು ಮರೆಮನಹಳ್ಳಿ ಭಾಗ ಇರಬಹುದು, ಹಗರಿಬೊಮ್ಮನಹಳ್ಳಿ ತಾಲೂಕು ಇರಬಹುದು, ಕೊಟ್ಟೂರು ಭಾಗದ ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಿಖಿಲ್ ಅಣ್ಣವರಿಗೆ ಇವತ್ತು ಫೀವರ್ ಇದೆ, ಆದರೂ ಕೂಡ ಈ ಕಾರ್ಯಕ್ರಮ ತಪ್ಪಿಸಬಾರದನ್ನ ಕಾರಣಕ್ಕೆ ಬಂದಿದ್ದಾರೆ. ಮತ್ತೆ ಇದನ್ನು ಮುಗಿಸ್ಕೊಂಡು ಕೊಪ್ಪಳಕ್ಕೆ ಕೂಡ ಹೋಗುವಂಥದ್ದಿದೆ. ನಾನಂತೂ ದಿನ ಮಾತಾಡ್ತೇನೆ. ಬಂಧುಗಳೇ, ಇವತ್ತು ನಿಖಿಲ್ ಅಣ್ಣವರು ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ರಾಜು ನಾಯ್ಕರವರೇ, ಇಲ್ಲಿ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಇವತ್ತು ಯುವಕರನ್ನ ಎಬ್ಬಿಸುವಂತ ಕಾರ್ಯವನ್ನ, ಜನತಾದಳವನ್ನ, ಸಂಘಟನೆಯನ್ನ ಸಾವಿರಾರು ಸಂಖ್ಯೆಯಲ್ಲಿ ಅವರು ಎಲ್ಲಿ ಹೋದರೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಸೇರುವಂಥದ್ದು ಕೂಡ ಇವತ್ತು ಈ ರಾಜ್ಯದ ಒಳಗೆ. ಇವತ್ತು ಕುಮಾರಣ್ಣವರು ಹಿಂದೆ ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅನೇಕ ಬಾರಿ ನಾನು ದೆಹಲಿಗೆ ಹೋಗಿದ್ದೇನೆ, ಬೆಂಗಳೂರು ಅವ್ರ ಜೊತೆಗೆ ಹೋಗಿದ್ದೇನೆ. ಅವರು ಒಂದೇ ಮಾತನ್ನೇ ಹೇಳುವಂಥದ್ದು, ಈ ನಾಡಿನ ರೈತರು, ಈ ನಾಡಿನ ಕೂಲಿ ಕಾರ್ಮಿಕರು, ಈ ನಾಡಿನ ನಮ್ಮ ಅಕ್ಕ ತಂಗಿಯವರು, ಈ ನಾಡಿನ ರೈತರ ಮಕ್ಕಳು, ಯುವಕರು, ಇವತ್ತು ಬೀದಿ ವ್ಯಾಪಾರಿಗಳು ಇವತ್ತೇನಿದ್ದಾರೆ, ಅವರಿಗೆ ಏನಾದರೂ ಕೂಡ ನಾನು ಅಧಿಕಾರಕ್ಕೆ ಬಂದ್ರೆ ನಿಜವಾಗಲೂ ಕೂಡ ಅವರಿಗೆ ಒಳ್ಳೆ ಕೆಲಸವನ್ನು ಮಾಡಬೇಕನ್ನುವಂತ ಸಂಕಲ್ಪವನ್ನು ಮಾಡಿಕೊಂಡಿರುವಂಥದ್ದು ಬಂಧುಗಳೇ. ಇವತ್ತು ಈ ಹಿಂದೆ ಸುಮಾರು 26,000 ಕೋಟಿ ಹಣವನ್ನ ರೈತರ ಸಾಲ ಮನ್ನಾ ಮಾಡಿರುವಂಥದ್ದು ಅದು ಕುಮಾರಣ್ಣವರು ಮಾತ್ರ ಈ ರಾಜ್ಯದ ಒಳಗೆ. ಹಾಗೆ ಇವತ್ತು ಈ ಸರ್ಕಾರ ಏನಿದೆ ರಾಜ್ಯದೊಳಗೆ
ನೀರಾವರಿ ಯೋಜನೆ ಇಲ್ಲ, ಒಂದು ಮನೆಗಳು ಕೊಳ್ಳಿಕ್ಕೆ ಇಲ್ಲ, ರೈತರ ಮಕ್ಕಳಿಗೆ ಇವತ್ತು ಏನು ಉನ್ನತ ವ್ಯಾಸಂಗವನ್ನು ಮಾಡಬೇಕಾಗಿದ್ರೆ ಸಹಾಯಧನವನ್ನು ಕೊಡುವಂಥದ್ದಿಲ್ಲ. ಇವತ್ತು ಸರ್ಕಾರದ ಯೋಜನೆಗಳು ಎಲ್ಲವೂ ಕೂಡ ನಿಂತು ಹೋಗಿದೆ. ನಿಮಗೆ ಗೊತ್ತಿರುವಂಥದ್ದು, ಗ್ಯಾರಂಟಿ ನೆಪದಲ್ಲಿ ಈ ಸರ್ಕಾರ ಕೊಳ್ಳೆ ಹೊಡೆಯುವಂಥ ಕಾರ್ಯವನ್ನು ಮಾಡ್ತಾ ಇದೆ. ನೀವು ಹೋದ್ಸಲ ನೋಡಿದಿರಿ ಅಧಿವೇಶನದ ಒಳಗಡೆ. ಇವತ್ತು ಏನು ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿಯನ್ನ ಕೊಡದೆ 6 ತಿಂಗಳ ಹಣವನ್ನ ಕೊಡದೆ 15,000 ಕೊಳ್ಳೆ ಹೊಡೆದಿರುವಂಥದ್ದು ಇದು ರಾಜ್ಯ ಸರ್ಕಾರ. ಇವತ್ತು ನೀರಾವರಿಗೆ ದುಡ್ಡನ್ನು ಕೊಡ್ತಾ ಇಲ್ಲ, ಎಲ್ಲಿ ರೈತರಿಗೆ ಬಡವರಿಗೆ ಮನೆಯನ್ನು ಕೊಡ್ತಾ ಇಲ್ಲ. ಇವತ್ತು ಇಂಥ ಸರ್ಕಾರ ನಮಗೆ ಬೇಕಾಗಿಲ್ಲ. ಕುಮಾರಣ್ಣವರು ಈ ರಾಜ್ಯದೊಳಗೆ ರೈತರು, ಬಡವರು, ದೀನ ದಲಿತರ ಪರವಾಗಿ ನಿಂತಿರುವಂಥದ್ದು. ಜೊತೆಗೆ ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯವರು ಮತ್ತೆ ನಮ್ಮ ಎಲ್ಲ ಹಿರಿಯರು ಕೂಡ ಇವತ್ತು ನಾನು 23 ಚುನಾವಣೆಯಲ್ಲಿ ನನ್ನ ಹತ್ರ ಯಾರು ನೀವು ಬಿಡಿಗಾಸನ್ನು ಕೇಳಲಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಗ್ರಾಮದಲ್ಲಿ ಇವತ್ತು ಈ ಕ್ಷೇತ್ರದ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ನಾನು ಖರ್ಚಿಗೆ ದುಡ್ಡು ಕೊಳ್ಳಿಕ್ಕೆ ಹೋದ್ರೆ ನನ್ನ ಜಾಬಿಗೆ ವಾಪಸ್ ಹಾಕಿ ಮತ್ತೆ ನನಗೆ ದುಡ್ಡು ಕೊಟ್ಟು ಕಳಿಸಿರುವಂಥದ್ದು ಕೂಡ ಇವತ್ತು ಅದನ್ನು ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾವಿಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸುಮಾರು ಕುಮಾರಣ್ಣವರು ದೆಹಲಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ. ಇವತ್ತು ನಾನು ಮೂಲಭೂತ ಸೌಕರ್ಯಕ್ಕೆ ಅನುಗುಣವಾಗಿ ಇವತ್ತು ಅನುದಾನವನ್ನು ಈ ಕ್ಷೇತ್ರದಲ್ಲಿ ತಂದು ಇವತ್ತು ನಾನು ನನಗೆ ನಂಬಿರುವಂತ ತಮ್ಮಗಳ ಹೆಸರನ್ನ, ನಂಬಿಕೆಯನ್ನ ಇವತ್ತು ನಾನು ಉಳಿಸ್ಕೊಳ್ಬೇಕಾಗಿರೋದು ನನ್ನ ಜವಾಬ್ದಾರಿ ಇರುವಂಥದ್ದು ಕೂಡ. ಅದಕ್ಕೆ ಪ್ರತಿ ಹಳ್ಳಿಗಳಲ್ಲಿ 1 ಕೋಟಿ 2 ಕೋಟಿ ಸುಮಾರು 145 ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗೆ 2 ಕೋಟಿ 3 ಕೋಟಿ, ಕೆಲವೊಂದು ಹಳ್ಳಿಗಳಲ್ಲಿ 4, 5, 10 ಕೋಟಿವರೆಗೆ ಅನುದಾನವನ್ನ ಬರಲಿಕ್ಕೆ ನೀವೆಲ್ಲ ಕಾರಣೀಭೂತರು. ನನಗೆ ಬೆನ್ನಿಗೆ ನಿಂತು ತಾವೆಲ್ಲರೂ ಆಶೀರ್ವಾದ ಮಾಡಿದಿರಿ. ಇವತ್ತು ಕುಮಾರಣ್ಣವರು ದೆಹಲಿಯಲ್ಲಿ ಮಂತ್ರಿ ಆಗಿದ್ದಕ್ಕೆ ಇಷ್ಟೆಲ್ಲ ಅನುದಾನವನ್ನು ನಾವು ತರಲಿಕ್ಕೆ ಅನುಕೂಲತೆ ಆಗಿರುವಂಥದ್ದು ಬಂಧುಗಳೇ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ತಾವೆಲ್ಲರೂ ಕೂಡ ಎಷ್ಟೇ ಕೆಲಸ ಇದ್ರೂ ಕೂಡ ಬದಿಗೊತ್ತಿ ಸಾವಿರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಆಟೋ ಚಾಲಕರು, ಆಟೋ ಮಾಲೀಕರು, ಮೋಟರ್ ಬೈಕ್ನಲ್ಲಿ ಮತ್ತೆ ತಾವೆಲ್ಲರೂ ಇವತ್ತು ರೈತಾಪಿ ಕೆಲಸ ಎಷ್ಟೇ ಇದ್ರೂ ಕೂಡ ಬಿಟ್ಟು, ನಿಮ್ಮ ಎಷ್ಟೇ ಕಾರ್ಯಕ್ರಮಗಳು ಇದ್ದು ಬಿಟ್ಟು ಇವತ್ತು ನಿಖಿಲ್ ಅಣ್ಣವರು ಬರ್ತಾ ಇದ್ದಾರೆ, ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಂದು ಇವತ್ತು ಪಕ್ಷಕ್ಕೆ, ಜಾತ್ಯತೀತ ಜನತಾದಳಕ್ಕೆ ಶಕ್ತಿಯನ್ನು ತುಂಬುವಂತ ಕಾರ್ಯವನ್ನು ಇವತ್ತು ಮಾಡಿದಿರಿ. ಯಾವತ್ತು ನಿಮಗೆ ಮರೀಲಿಕ್ಕೆ ಆಗೋದಿಲ್ಲ. ನಿಮಗೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ಕೂಡ ನಾನು ಹೇಳ ಬಯಸ್ತೇನೆ. ಈಗ ನಮ್ಮ ನಿಖಿಲ್ ಅಣ್ಣವರು ಕೂಡ ಮಾತನಾಡ್ತಾರೆ. ಜೊತೆಗೆ ನಮ್ಮ ಶಿವಶಂಕರ ಅಣ್ಣವರು ಕೂಡ ನನಗೆ ಟಿಕೆಟು ಸಿಗಲಿಲ್ಲ. ಅವರು ಫೋನ್ ಮಾಡಿದರು, ಇಲ್ಲ ಈ ಕಡೆ ಬಂದು ಬಿಡಿ. ಮುತ್ತಣ್ಣವರು ಮತ್ತೆ ಹರ್ಷಣ್ಣವರು ಮತ್ತೆ ನಮ್ಮ ನಮ್ಮ ಶಿವಶಂಕರಣ್ಣವರು ಇಲ್ಲ, ಅವರು 15 ದಿನ 1 ತಿಂಗಳು ಮುಂಚೆ ಮಾಡಿದ್ರು. ಇಲ್ಲ ನನಗೆ ಅಲ್ಲೇ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಇಲ್ಲ, ಕುಮಾರಣ್ಣವರು 3 ತಿಂಗಳ ಹಿಂದೆನೆ ಹೇಳಿದ್ರು, ಇಲ್ಲ ಬ್ರದರ್ ಕೊಡೋದಿಲ್ಲ ಬಂದ್ಬಿಡು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲ ಇಲ್ಲೇ ಕೊಡ್ತಾರೆ ಅಂತ ಹೇಳಿ ನಾವು ಅದನ್ನ ನಂಬ್ಕೊಂಡು ಇದ್ದೀವಿ. ಆದರೂ ಕೂಡ ತಾವುಗಳು ಎಲ್ಲರೂ ಅವತ್ತು ತೀರ್ಮಾನ ಮಾಡುವಂತ ದಿನ ನಾನು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಟಿಕೆಟು ಸಿಕ್ಕರೂ ಕೂಡ ನಾವೇ ಮತವನ್ನು ಕೊಡಬೇಕನ್ನುವಂತ ಮಾತನ್ನು ತಾವು ಹೇಳಿ ಇವತ್ತು ಟಿಕೆಟ್ ಇರಲಿ ಇಲ್ಲದೆ ಇರಲಿ ನಿಮ್ಮ ಬೆನ್ನಿಗೆ ಇದ್ದು ನಾವು ಗೆಲ್ಲಿಸ್ತೀವಿ ಅನ್ನುವಂತ ಸಂಕಲ್ಪವನ್ನು ಮಾಡಿ ನನಗೆ ಆಶೀರ್ವಾದ ಮಾಡಿದಂಥವ್ರು. ಅದಕ್ಕಾಗಿ
ಅದಕ್ಕಾಗಿ ಇನ್ನೂ ಹೆಚ್ಚು ಕಾರ್ಯವನ್ನು ಮಾಡಬೇಕಾಗಿರುವಂಥದ್ದು. ಆದರೆ ಈ ಸರ್ಕಾರ ಇವತ್ತು ಬಡವರಿಗೆ ಮನೆಯನ್ನು ಕೊಡ್ತಾ ಇಲ್ಲ. ನಾನು ನೀರಾವರಿ ಯೋಜನೆಗೆ ಹಣ ಕೊಡಿ ಅಂತ ನಾನು ಸುಮಾರು ಅಧಿವೇಶನದಲ್ಲಿ ಕೇಳ್ಕೊಂಡೆ. ಆದರೂ ಕೂಡ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣು ಇಲ್ಲ. ಇವತ್ತು ಕೊಟ್ಟೂರು ಸೇರಿ 17 ಕೆರೆಗೆ ನೀರು ತುಂಬಿಸುವಂತ ಯೋಜನೆಗಳು ಇವತ್ತು ನೆನೆಗುದಿಗೆ ಇದ್ದಿರುವಂಥದ್ದು. ಇವತ್ತು ರೈತರಿಗೆ ಬೇರೆ ಏನು ಬೇಕಾಗಿಲ್ಲ, ರೈತರ ಜಮೀನಿಗೆ ನೀರು ಕೊಡುವಂತ ಕಾರ್ಯವನ್ನು ಮಾಡಬೇಕು. ರೈತರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು. ಇವತ್ತು ರೈತರ ಪರಿಕರಣಗಳಿಗೆ ಇವತ್ತು ಸರ್ಕಾರಗಳು ಅವರು ಬೆನ್ನಿಗೆ ನಿಲ್ಲಬೇಕನ್ನುವಂಥದ್ದು. ಕುಮಾರಣ್ಣವರು ಒಂದೇ ಮಾತನ್ನೇ ಹೇಳಿದ್ದಾರೆ, 2028ರಲ್ಲಿ ನೀರಾವರಿ ಯೋಜನೆ, ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ, ರೈತರ ಪರಿಕರಣಗಳಿಗೆ ಅವರು ಬೆನ್ನಿಗೆ ನಿಂತು ರೈತರ ಆಸೆ ಏನಿದೆ ಪೂರೈಸುವಂತ ಕಾರ್ಯವನ್ನ ಮಾಡೋಣ ಬ್ರದರ್ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಭಗವಂತ ಕುಮಾರಣ್ಣವರಿಗೆ ಈಗ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ 2028ಕ್ಕೆ ತಾವೆಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ. ಕುಮಾರಣ್ಣವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ತಾವು ಆಶೀರ್ವಾದ ಮಾಡಿದ್ರೆ ಖಂಡಿತ ಬಡವರು, ರೈತರು, ದೀನ ದಲಿತರು, ಮಧ್ಯಮ ವರ್ಗದವರು, ಮತ್ತೆ ಕೂಲಿ ಕೆಲಸ ಮಾಡುವಂತವರು, ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಇವತ್ತು ಏನಾದರೆ ಎಲ್ಲರ ಕಲ್ಯಾಣಕ್ಕಾಗಿ ಹೋರಾಟವನ್ನು ಮಾಡಿ ಇವತ್ತು ಅನುದಾನ ಕೊಡುವಂತ ಶಕ್ತಿ ಇವತ್ತು ಕುಮಾರಣ್ಣವರಿಗಿದೆ. ಅದಕ್ಕೋಸ್ಕರ ಇವತ್ತು ಬಡವರಂತ ಹೇಳಿದ್ರೆ ಕಣ್ಣೀರು ತಕ್ಕೊಳ್ಳುವಂತ ತಾಯಿ ಹೃದಯ ಇರುವಂತ ಕುಮಾರಣ್ಣವರು. ಇವತ್ತು ಯಾರೇ ಹೋಗಲಿ ಮನೆಗೆ ಅವರು ಯಾವತ್ತೂ ಬಡವರಿಗೆ ಕೈ ಬಿಟ್ಟಿಲ್ಲ, ಬಿಡೋದನೇ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ನಿಖಿಲ್ ಅಣ್ಣವರು ಅವರ ಆದಿಯಾಗಿ ಇಡೀ ರಾಜ್ಯವನ್ನು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲರೂ ಹೋಗಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದು. ಬಿಜಾಪುರ್ನಲ್ಲಿ ನಾನು ಮೊನ್ನೆ ಹೋಗಿದ್ದೆ. ಬಿಜಾಪುರ್ನಲ್ಲಿ ಅದಕ್ಕೂ ಮುಂಚೆ ಒಂದು ಕಾರ್ಯಕ್ರಮ ಆಗಿತ್ತು. ಆದರೆ ಅಲ್ಲಿ ಎಷ್ಟು ಜನ ಸೇರ್ಬೇಕು ಹೇಳಿ? ಸುಮಾರು 7-8 ಜಿಲ್ಲೆ ಜನವನ್ನು ಸೇರಿಸಿದರೆ ಕೇವಲ 12,000 ಜನ ಸೇರಿದ್ದಾರೆ ಅಷ್ಟೇ. ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ರೈತರ ಕಣ್ಮಣಿಯಾಗಿರುವಂತ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಇವತ್ತು ಬಿಜಾಪುರಿಗೆ ಹೋಗಿರುವಂತ ಸಂದರ್ಭದಲ್ಲಿ ಮೊನ್ನೆ 1 ಲಕ್ಷಕ್ಕೆ ಅಧಿಕ ಜನ ಸೇರಿರುವಂತದ್ದಲ್ಲಿ 1 ಲಕ್ಷದ ಮೇಲೆ ನೀವು ಎಲ್ಲಿ ಹೋದರೂ ಕೂಡ ಇವತ್ತು ಕುಮಾರಣ್ಣವ್ರನ್ನ ನೆನೆಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರಿಗೆ ಬಡವರ ಬಗ್ಗೆ ಗೊತ್ತು, ಕಷ್ಟ ಏನು ಅನ್ನೋಂಥದ್ದು ಗೊತ್ತು, ಬಡವರು ಯಾವ ರೀತಿ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತು. ಬಡವರಿಗೆ ನಾವು ಏನೆಲ್ಲ ಸಹಾಯ ಮಾಡಬೇಕಾಗಿದ್ರೆ ಜನರ ಅಧಿಕಾರವನ್ನು ಬೇಕು. ನಾನು ಮುಂಚೆನೆ ಹೇಳಿದ್ದೆ, ತಾವು ಅಧಿಕಾರ ಕೊಡಿ, ನಮಗೆ ಶಕ್ತಿ ತುಂಬಿ ಅನ್ನುವಂಥದ್ದು. ಹಾಗೆ ಕುಮಾರಣ್ಣವರಿಗೆ ಶಕ್ತಿಯನ್ನು ತುಂಬುವಂತ ಕಾರ್ಯವನ್ನ ಈ ರಾಜ್ಯದ, ಈ ನಾಡಿನ ಜನತೆ, ರೈತರು, ಬಡವರು ಒಂದು ಸಲ ಕುಮಾರಣ್ಣವರ ಮೇಲೆ ನಂಬಿಕೆಯನ್ನು ಇಟ್ಟು 2028ಕ್ಕೆ ಏನಾದರೂ ನಿಮ್ಮ ಎಲ್ಲರ ಆಶೀರ್ವಾದ ಇದ್ರೆ ಈ ರಾಜ್ಯದಲ್ಲಿ ಬಡತನ ಇರೋದಿಲ್ಲ. ಈ ರಾಜ್ಯದ ನೆಲಗಳು ಎಲ್ಲಿ ಕೂಡ ಹೊರಭೂಮಿಯಾಗಿ ಇರಂಗಿಲ್ಲ, ಎಲ್ಲವೂ ನೀರಾವರಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ, ಇವತ್ತಿನ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ಸನ್ನು ಮಾಡಿದಿರಿ. ಮತ್ತೆ ಈ ಕ್ಷೇತ್ರದ ಒಳಗೆ ಸುಮಾರು ನನಗೆ ಚುನಾವಣೆಗೆ 1 ಕೋಟಿಗಿಂತ ಹೆಚ್ಚು ಹಣವನ್ನು ನೀವು ಕೊಟ್ಟಿರುವಂಥದ್ದು ಕೂಡ 1 ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟಿದ್ದೀರಿ. ಯಾವತ್ತು ನಾನು ಮರೀಲಿಕ್ಕೆ ಆಗೋದಿಲ್ಲ ನಿಮ್ಮ ಸೇವೆಯನ್ನ. ನಾನು ಎಷ್ಟೇ ಜನ್ಮ ಹುಟ್ಟಿದ್ರು ಕೂಡ ನಿಮ್ಮ ಋಣಗಳನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ಕೋಟಿ ಕೋಟಿ ನಮನಗಳನ್ನು ಹೇಳಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ತಮ್ಮ ಅವಿರತ